ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪವಿತ್ರ ಗೌಡ ಹಾಜರಾಗಬೇಕಾಗಿತ್ತು. ಆದರೆ ಪವಿತ್ರ ಗೌಡ ಇವತ್ತು ಗೈರಾಗಿತ್ತು. ಅವರು ಹುಷಾರಿಲ್ವಂತೆ, ಹೀಗಾಗಿ ಅಬ್ಸೆಂಟ್ ಆಗಿದ್ದರು. ಜಡ್ಜ್ ಈ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದರು, ಏನಾಗಿದೆ, ಏನು ಎತ್ತ, ಟ್ರೀಟ್ಮೆಂಟ್ ಏನಾದರೂ ಕೊಡ್ತಾ ಇದ್ದೀರಾ, ಇವೆಲ್ಲ ಪ್ರಶ್ನೆಗಳನ್ನು ಕೂಡ. ಹೌದೌದು, ಜೈಲಿನ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಅಂತ ಅಧಿಕಾರಿಗಳು ಉತ್ತರ ಕೊಟ್ಟರು. ಇನ್ನು ಅವರ ಪರ ವಕೀಲರು ಕೂಡ ಅರ್ಜಿ ಸಲ್ಲಿಸಿದರು, ಸೂಕ್ತವಾದಂಥ ಚಿಕಿತ್ಸೆ ಕೊಡಿಸ್ಬೇಕು ಅವರಿಗೆ ಅಂತ. ಜಡ್ಜ್ ಕೂಡ ಸೂಚನೆ ಕೊಟ್ಟರು, ಅಗತ್ಯ ಚಿಕಿತ್ಸೆಯನ್ನು ಕೊಡಿಸಿ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಾವು ನೋಡ್ತಾ ಇದ್ದೀವಿ, ಇವತ್ತು ಏನೋ ಹುಷಾರಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ, ಅನಾರೋಗ್ಯದ ಕಾರಣಕ್ಕೋಸ್ಕರ ಈ ಗೈರಾಗಿದ್ದಾರೆ ಪವಿತ್ರ ಗೌಡ ಅನ್ನುವಂಥದ್ದು. ಏನಾಗಿದೆಯಂತೆ? ಜೊತೆಗೆ ಈ ಸಾಮಾನ್ಯವಾಗಿ ಈ ಜೈಲಿನ ಒಳಗಡೆನೇ ಟ್ರೀಟ್ಮೆಂಟನ್ನು ಕೊಡಲಾಗುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಮಾತ್ರ ಅವ್ರನ್ನ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಆ ಥರದ್ದು ಏನಾದರೂ ವ್ಯವಸ್ಥೆಗಳಿದೆಯಾ ರಮೇಶ್? ಅದಕ್ಕೆ ಕೋರ್ಟ್ ಏನಾದರೂ ಅನುಮತಿ ಬೇಕಾಗತ್ತಾ? ಹೌದು ರಂಗನಾಥ್, ಜೈಲಿನಲ್ಲಿ ಎಲ್ಲ ರೀತಿಯಾದಂಥ ಫೆಸಿಲಿಟಿ ಇದೆ. ಅಂದರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಮತ್ತು ಕೆಲವೊಂದು ಮೇಜರ್ ಆಗಿರುವಂಥ ಸಮಸ್ಯೆಗಳಿಗೂ ಕೂಡ ಜೈಲಿನಲ್ಲೇ ಎಲ್ಲ ರೀತಿ ಚಿಕಿತ್ಸೆ ವ್ಯವಸ್ಥೆ ಇದೆ. ಒಂದು ವೇಳೆ ಜೈಲು ಅಧಿಕಾರಿಗಳು ಒಂದು ರಿಪೋರ್ಟ್ ಕೊಟ್ಟು ಇಲ್ಲಿನ ಈ ಚಿಕಿತ್ಸೆ ಕೊಡೋದಕ್ಕಾಗೋದಿಲ್ಲ ಅಂದರೆ ಮಾತ್ರ ಆಗ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಆಗುತ್ತೆ. ಇಲ್ಲಿ ನಿನ್ನೆಯಿಂದಲೂ ಕೂಡ ಪವಿತ್ರ ಗೌಡ ಕೋರ್ಟ್ ವಿಚಾರಣೆಗೆ ಹಾಜರಾಗಿಲ್ಲ. ನಿನ್ನೆನೂ ಕೂಡ ಗೈರಾಗಿದ್ದರು, ಇವತ್ತು ಕೂಡ ಗೈರಾಗಿದ್ದರು. ಈ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆ ಮಾಡಿದ್ರು, ಯಾಕೆ ಗೈರಾಗಿದ್ದಾರೆ, ಅವ್ರಿಗೆ ಹೇಗಿದ್ದಾರೆ, ಆರೋಗ್ಯ ಹೇಗಿದೆ ಅಂತೇಳಿ ಪ್ರಶ್ನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಜೈಲಿನಲ್ಲಿದ್ದಂಥ ಅಧಿಕಾರಿಗಳು ಅವ್ರಿಗೆ ಹುಷಾರಿಲ್ಲ, ಜ್ವರ ಇದೆ ಮತ್ತು ಸ್ವಲ್ಪ BP ಕಡಿಮೆ ಆಗಿದೆ, ಹೀಗಾಗಿ ಅವರನ್ನು ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅಂತೇಳಿ ಕೇಳಿದ್ರು. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಪರ ವಕೀಲರು ಒಂದು ಅರ್ಜಿಯನ್ನು ಸಲ್ಲಿಸಿ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಬೇಕು, ಈ ಬಗ್ಗೆ ಆದೇಶವನ್ನು ಕೊಡಬೇಕು ಅಂತೇಳಿ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಜಡ್ಜು ಮತ್ತೆ ಜೈಲು ಅಧಿಕಾರಿಗಳಿಗೆ ಎಲ್ಲ ರೀತಿಯಾದಂಥ ಚಿಕಿತ್ಸೆಯನ್ನು ಕೊಡಲಾಗ್ತಿದೆಯಾ, ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಎಲ್ಲ ಚಿಕಿತ್ಸೆಯನ್ನು ಕೂಡ ನೀವು ಒದಗಿಸಬೇಕು ಅವರಿಗೆ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ಚಿಕಿತ್ಸೆ ಒದಗಿಸ್ತೀವಿ ಅಂತ ಹೇಳಿದ್ರಿಂದ, ಜೊತೆಗೆ ಅಂತಂದರೆ ತುಂಬ ಸೀರಿಯಸ್ ಕಂಡೀಷನ್ ಏನು ಇಲ್ಲದೆ ಇರೋದ್ರಿಂದ ಮತ್ತು ಜ್ವರ ಮತ್ತು ಸ್ವಲ್ಪ ಮಟ್ಟಿಗೆ BP ಕಡಿಮೆ ಆಗಿರುವಂಥದ್ದು, ಇದೆರಡೇ ಅಂಶಗಳಿರೋದ್ರಿಂದ ಜೈಲಿನಲ್ಲೇ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇನ್ನು ಪ್ರದೋಷ್ ಅರ್ಜಿ ಬಗ್ಗೆ ಕೂಡ ಇವತ್ತು ವಿಚಾರಣೆ ಆಗಿದೆ. ಕೋರ್ಟ್ ಈಗಾಗಲೇ ಪ್ರದೋಷ್ಗೆ ಅವರ ಒಂದು ಮಾಫಿ ಸಾಕ್ಷಿಯ ಅರ್ಜಿಯನ್ನು ಜೈಲಿಗೆ ಕಳಿಸಿದೆ. ಯಾಕಂದರೆ ಮಾಫಿ ಸಾಕ್ಷಿಯಲ್ಲಿರೋ ಅಂಶಗಳೆಲ್ಲ ಅವರೇ ವಾಲಂಟ್ರಿಯಾಗಿ ಹೇಳಿರುವಂಥ ಅಂಶಗಳು ಹೌದಾ ಅಲ್ವಾ ಅನ್ನೋದನ್ನು ಅವರು ಒಂದ್ಸಲ ಓದಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಹೀಗಾಗಿ ಮಧ್ಯಾಹ್ನ 3:30ಕ್ಕೆ ವಿಚಾರಣೆ ಇದೆ. ಅಷ್ಟರಲ್ಲಿ ಪ್ರದೋಷ್ ಈ ಅರ್ಜಿಯಲ್ಲಿರುವಂಥ ಅಂಶಗಳನ್ನು ಓದಿ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೋರ್ಟ್ಗೆ ಸಲ್ಲಿಸಬೇಕಾಗತ್ತೆ. ಓಕೆ, ಏನೇನಿರುತ್ತೆ ರಮೇಶ್? ಈ ಅತ್ಯಂತ ಸಹಜವಾಗಿ ಕುತೂಹಲ ಇರುತ್ತೆ, ಏನೇನಿರುತ್ತೆ ಅರ್ಜಿನಲ್ಲಿ ಅಂತ. ರಂಗನಾಥ್, ಈಗಾಗಲೇ ಪ್ರದೋಷ್ ಅರ್ಜಿಯಲ್ಲಿ ಏನೇನಿದೆ ಅನ್ನೋಂಥ ಅಂಶ ಬಹಿರಂಗ ಆಗಿದೆ. ಅಂದರೆ ಈಗ ಈ ಪ್ರದೋಷ್ಗೆ ಮತ್ತು ದರ್ಶನ್ಗೆ ಏನೆಲ್ಲ ಪರಿಚಯ ಇತ್ತು, ಹೇಗೆ ಪರಿಚಯ ಆದರು ಅವರು, ಕ್ರಿಕೆಟ್ ಆಡಬೇಕಾದ್ರೆ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಅಲ್ಲಿಂದ ಪರಿಚಯ ಆಯಿತು, ಜೊತೆಗೆ ಕೆಲವು ಸಿನಿಮಾಗಳಲ್ಲೂ ಕೂಡ ಜೊತೆಲೇ ನಟನೆ ಮಾಡಿದರು. ಮತ್ತು ಈ ಘಟನೆ ನಡೆದಾಗ ಅವ್ರು ಎಲ್ಲಿದ್ದರು, ನಂತರ ದರ್ಶನ್ ಜೊತೆಗೆ ಹೋಗಿದ್ದು, ಮತ್ತು ಘಟನೆ ಸಂದರ್ಭದಲ್ಲಿ ದರ್ಶನ್ ಹೇಗೆ ಬಿಹೇವ್ ಮಾಡಿದ್ರು, ಮತ್ತು ಅವರು ಒದ್ದಿದ್ದು ಇತ್ಯಾದಿ ಘಟನೆಗಳನ್ನು ಅವರು ವಿವರಣೆ ಕೊಟ್ಟಿದ್ದಾರೆ. ಅಂದರೆ ಶೆಡ್ನಲ್ಲಿ ಏನೇನಾಯಿತು ಎಲ್ಲದರ ಬಗ್ಗೆ ವಿವರಣೆಯನ್ನು ಈ ಅರ್ಜಿನಲ್ಲಿ ಪ್ರದೋಷ್ ಕೊಟ್ಟಿದ್ದಾರೆ. ಇದು ವಕೀಲರು ಮುಖಾಂತರ ಸಲ್ಲಿಸಿರುವಂಥ ಅರ್ಜಿ. ಹೀಗಾಗಿ ನಾಳೆ ಕೋರ್ಟು ಈ ಮಾಫಿ ಸಾಕ್ಷಿಗೆ ಅನುಮತಿ ಕೊಟ್ಟ ನಂತರ ನಾನು ಆ ರೀತಿ ಮಾಫಿ ಸಾಕ್ಷಿ ಕೊಟ್ಟೇ ಇಲ್ಲ ಅನ್ನೋವಂಥ ಒಂದು ಹೇಳಿಕೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಅರ್ಜಿಯ ಪ್ರತಿಯನ್ನು ಈಗ ಖುದ್ದಾಗಿ ಕೋರ್ಟಿಂದಲೇ ಅಂದರೆ ಇಮೇಲ್ ಮುಖಾಂತರ ಜೈಲು ಅಧಿಕಾರಿಗಳು ಕಳಿಸಿದ್ದಾರೆ. ಜೈಲು ಅಧಿಕಾರಿಗಳು ಅಲ್ಲಿ ಕಳಿಸಿದ ನಂತರ ಈಗ ಪ್ರದೋಷ್ ಅದನ್ನು ಓದಬೇಕಾಗತ್ತೆ, ಓದಿ ಅವರು ಅದಕ್ಕೆ ಸಹಿ ಮಾಡಬೇಕಾಗತ್ತೆ. ಸಹಿ ಮಾಡಿದ ನಂತರ ಅದಕ್ಕೆ ಈ ಸರ್ಟಿಫೈ ಮಾಡಬೇಕಾಗತ್ತೆ ಜೈಲು ಅಧಿಕಾರಿಗಳು, ಹೌದು ನಮ್ಮ ಸಮಕ್ಷಮ ಇವರು ಓದಿದ್ದಾರೆ ಅಂತೇಳಿ. ಅದಾದ ಬಳಿಕ ಅದು ಮತ್ತೆ ವಾಪಸ್ ಬರುತ್ತೆ. ಆ ಬಳಿಕ ಮಾಫಿ ಸಾಕ್ಷಿಯನ್ನು ಅಂಗೀಕರಿಸಬೇಕಾ ಬೇಡ ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಹೀಗಾಗಿ ಎಲ್ಲ ಪ್ರಕ್ರಿಯೆಗಳು ಬಾಕಿ ಇರೋದ್ರಿಂದ ಈಗ ಮಾಫಿ ಸಾಕ್ಷಿಯ ಅರ್ಜಿಯನ್ನು ಪ್ರದೋಷ್ಗೆ ಕಳಿಸಿದ್ದಾರೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.